ಹಾಯ್ ಫ್ರೆಂಡ್ಸ್, ನಾವ್ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಆಗುಂಬೆಗೆ, ಮಲ್ನಾಡಿಗೆ ಬಂದಿದ್ದೇವೆ. 2 ದಿನದ ಟ್ರಿಪ್ ಅಲ್ಲಿ ಫಸ್ಟ್ ಮೊದಲನೇ ದಿನ ಮಲ್ನಾಡ, ಮತ್ತೆ ಸೆಕೆಂಡ್ ಡೇ ಉಡುಪಿ. ಒಂದು ಸ್ಮಾಲ್ ಟ್ರಿಪ್ ಅಂತಾನೆ ಹೇಳ್ಬೋದು. ಇದು ನೋಡಿ, ನೀವು ನೋಡ್ತಾ ಇರ್ಬೋದು ತೋಟ. ಇದು ಕೆಂಪು ಅಡಿಕೆ. ಇಲ್ಲಿ ನಮ್ದು ಮಂಗ್ಳೂರ್ ಸೈಡ್ ಅದು ಇನ್ನೊಂದು ಅಡಿಕೆ ಮಾಡ್ತೀವಲ್ಲ, ಇಲ್ಲಿ ಕೆಂಪು ಅಡಿಕೆ. ಅವರು ಅದನ್ನು ಬೇಯಿಸ್ತಾರೆ ಫಸ್ಟ್. ಸ್ವಲ್ಪ ದೊಡ್ಡದಾದ್ಮೇಲೆ ಬೇಯಿಸಿ ಕಲರ್ ಏನೋ ಹಾಕ್ತಾರ ಅನ್ಸುತ್ತೆ. ಅದಾದ್ಮೇಲೆ ನೋಡಿ, ಗಿಡ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಇದೆ. ನಾನು ತೋರಿಸ್ತೀನಿ. ಅಡಿಕೆ ಒಟ್ಟಿಗೆ ಬಾಳೆ ಗಿಡನು ನೆಟ್ಟಿದ್ದಾರೆ. ಇಲ್ಲಿ ಓನರ್ ಇವಾಗ ಅಷ್ಟೇ ಸ್ಪ್ರಿಂಕ್ಲರ್ ಆನ್ ಮಾಡಿದ್ರು. ನಾನು ಓಡ್ಕೊಂಡ್ ಬಂದೆ ತಪ್ಪಿಸ್ಕೊಂಡು. ನೋಡ, ಇನ್ನು ಆಚೆ ಹೋಗುವ. ಸೊ ಈ ಸಲ ನಮ್ದು ಮಡ್ಡಿ ಟ್ರೈನ್ ಜೊತೆ 2ನೇ ಟ್ರಿಪ್. ಮೊದಲನೇ ಟ್ರಿಪ್ ನಾವು ಹೋಗಿದ್ದು ಮೇಘಾಲಯ. ಹಾಗಾಗಿ ಈ ಸಲ ನಾವು ಟೋಟಲ್ 7 ಜನ ಇದ್ದೇವೆ, ಗೈಡ್ ಸೇರಿ 8 ಜನ. ಸೊ ನೋಡುವ ಏನ್ ಮಾಡ್ತಿದ್ದಾರೆ ಅಂತ. ನಾವು 7 ಗಂಟೆಗೆ ಹೊರಡ್ಬೇಕು. 7 ಗಂಟೆಗಲ್ಲ, 7:30 ಅಷ್ಟೊತ್ತಿಗೆ ಹೊರಡ್ಬೇಕು ನಾವು. ಬನ್ನಿ ನೋಡುವ. ಬ್ರೇಕ್ಫಾಸ್ಟ್ ಬೇಗ ಬೇಗ ಮುಗಿಸ್ಕೊಂಡು ಇನ್ನು ಹೊರಡೋದು. ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ. ಸ್ಪ್ರಿಂಕ್ಲರ್ ಹಾರ್ತಾ ಇದೆ. ಸೊ ಈ ಸ್ಪ್ರಿಂಕ್ಲರ್ ಆ ಕಡೆ ಹೋಯ್ತು. ನಾನು ಇದು ಹೋಗುವಷ್ಟೊತ್ತಿಗೆ ಅದನ್ನು ಫಾಲೋ ಮಾಡ್ಕೊಂಡು ಬೇಗ ಬೇಗ ಹೋಗ್ಬೇಕು. ನಾನು ಒದ್ದಾಡ್ತೀನಿ ನೋಡಿ. ಇವಾಗ ನಾವು ಇದ್ದ ಗೆಸ್ಟ್ ಹೌಸ್ ತೋರಿಸ್ತೇನೆ. ಹೋಮ್ ಸ್ಟೇ ಅಂತ ಹೇಳ್ಬೋದು ಗೆಸ್ಟ್ ಹೌಸ್ಗಿಂತ. ಈ ತರ ಇದೆ. ಸುತ್ತಮುತ್ತಲು ಹಸಿರಿನಿಂದ ಕೂಡಿದ ಹೋಮ್ ಸ್ಟೇ ನೋಡಿ ಇದೆ. ಎಲ್ಲರೂ ರೆಡಿ ಆಗಿದ್ದಾರೆ. ಹಾಗಾದ್ರೆ ಬನ್ನಿ, ನಾವು ಇನ್ನು ನಮ್ಮ ಇವತ್ತಿನ ದಿನ ಶುರು ಮಾಡುವ. ಮೊದಲನೇ ದಿನ ನಾವು ಆಗುಂಬೆ ಅಥವಾ ಮಲೆನಾಡಿನಲ್ಲಿ ಹೋಗ್ತಿರುವ ಜಾಗ ಯಾವ್ದು ಗೊತ್ತಾ? ಅದೇ ಕವಲೆದುರ್ಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ತೀರ್ಥಹಳ್ಳಿಯಲ್ಲಿರುವ ಅಬ್ಬಿ ಫಾಲ್ಸ್ ಹೋಗ್ಬೇಕು. ಇದೊಂದು ರೈನ್ ಫಾರೆಸ್ಟ್ ವಾಟರ್ ಫಾಲ್ ಆಗಿರತ್ತೆ. ಆಮೇಲೆ ಕುಂದಾದ್ರಿ ಹಿಲ್ಸ್, ಫಾರೆಸ್ಟ್ ಬ್ಯಾಕ್ ವಾಟರ್ಸ್, ಆಮೇಲೆ ನೋಡುವ ಕ್ಯಾಂಪ್ ಫೈರ್ ಮತ್ತೆ ಮಲ್ನಾಡ್ ಸ್ಟೈಲ್ ಊಟ ಇರತ್ತೆ ಅಂತ ಅಂದಿದ್ದಾರೆ ಪ್ಲಾನ್ ಅಲ್ಲಿ. ನೋಡೋಣ ಏನೆಲ್ಲ ಇರತ್ತೆ ಅಂತ. ಬನ್ನಿ, ಇವಾಗ ಆಲ್ರೆಡಿ ನಾವು ಕವಲೆದುರ್ಗ ಎಂಟ್ರಿಗೆ ರೀಚ್ ಆಗಿದ್ದೀವಿ. ಬನ್ನಿ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡುವ. ಚೆನ್ನಾಗಿದ್ದೇವೆ. ಎಸ್, ಇದು ನಮ್ಮ ಮಡ್ಡಿ ಟ್ರೈಲ್ ನ ಕೋಚ್ ಸುದೀಪ್ತಾ ಘೋಷ್. ಇವರು ನಮ್ಮನ್ನು ಈ ಟ್ರಿಪ್ ಅಲ್ಲಿ ಲೀಡ್ ಮಾಡ್ತಾರೆ. ನೇಚರ್ ತೋರಿಸ್ತೀವಲ್ಲ, ಹಿಂಗೆ ವಿಡಿಯೋ ಮಾಡ್ಕೊಂಡು ಬೇರೆಯವ್ರಿಗೆ ಹಂಗೆಲ್ಲ ಹೇಳ್ಬೇಡಿ. ಅಂದ್ರೆ ಕ್ಲೀನ್ ಲೈಕ್ ಅದನ್ನು ಅವೇರ್ನೆಸ್ ಕೊಡಿ. ಇದನ್ನ ಕ್ಲೀನ್ ಮಾಡ್ಸೋಕೆ ಪಾಪ ಈಗ ಹೊಸದು ಬಂದಿದ್ದಾರೆ ಟೀಮ್ ನವರು. ಓಕೆ, ವಾಲಂಟಿಯರ್ಸ್ ಕಾಣಿಸ್ತಿಲ್ಲ. ಅದು ಕ್ಲೋಸ್ ಮಾಡಿ ಆಮೇಲೆ ಖುಷಿ ಮಾಡುವ. ಆಮೇಲೆ ಹೇಳಿ ಹಿಡಿನಿ ಈಗ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ಘಟ್ಟಗಳ ನಡುವೆ ಅಡಗಿರುವ ಕವಲೆದುರ್ಗ ಕೋಟೆ ಈ ರಾಜ್ಯದ ಶ್ರೇಷ್ಠ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ. ಈ ಕೋಟೆಯನ್ನು ಪ್ರಾರಂಭದಲ್ಲಿ 9ನೇ ಶತಮಾನದ ನಾಯಕರು ನಿರ್ಮಿಸಿದ್ದು, ನಂತರದ ಶತಮಾನಗಳಲ್ಲಿ ಹಲವಾರು ರಾಜವಂಶಗಳು ಇದನ್ನು ಅಭಿವೃದ್ಧಿಪಡಿಸುತ್ತಾರೆ. ನಾವೀಗ ಕವಲೆದುರ್ಗ ಕೋಟೆ ಎಂಟ್ರೆನ್ಸ್ ಅನ್ನು ದಾಟಿ ಹೋಗ್ತಾ ಇದ್ದೇವೆ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ರು ನಮ್ಮ ಗೈಡ್, ಬಟ್ ಅವರಂತೂ ಬರ್ತಾ ಇಲ್ಲ. ನೋಡಿ, ಅಲ್ಲಿ ಹಿಂದೆ ನಿಂತ್ಕೊಂಡು ಕಮೆಂಟ್ ಹಾಕ್ತಾರೆ. ಬನ್ನಿ ಬನ್ನಿ ಜನರೇ, ಬೇಗ ಬನ್ನಿ. ಹೋಗುವಲ್ಲ, ಬನ್ನಿ ಮೇಡಮ್ ಹೋಗೋಣ. ಸ್ಪೆಷಲ್ ನಾನು ಗೈಡ್ ಅಲ್ಲ. ಹೌದು, ಲೋಕಲ್ ಗೈಡ್. ಲೋಕಲ್ ಅಲ್ಲ ಮತ್ತೆ ಬರ್ತಾ ಇದ್ದೇವೆ. ಅಷ್ಟೇ ಎಂತ ಮೇಂಟೈನ್ ಮಾಡ್ತಿದಾರಾ? ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾಶ ಆಗಿದೆ. ಇದು ಇಲ್ಲಿ ಮಳೆ ಜಾಸ್ತಿ ಅಲ್ವಾ, ಆದ್ರಿಂದ ನಾವು ಗುಡ್ಡ ಇದು ಇದಾಗಿರೋದು. ಇಲ್ಲಿ ಇವಾಗ ಸೂಪರ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ನಿಮ್ಗೆ ಎಲ್ಲೂ ಪ್ಲಾಸ್ಟಿಕ್ ಗಳೆಲ್ಲೂ ಕಾಣಿಸ್ತಾ ಇಲ್ಲ. ನೋ ಪ್ಲಾಸ್ಟಿಕ್ ಝೋನ್, ಅದು ಓಕೆ. ಸೊ ಮಳೆ ಜಾಸ್ತಿ ಆಗಿ ಇದು ನೋಡಿ, ಹಿಂದಿನ ಕಾಲದಲ್ಲಿ ಸಿಮೆಂಟ್ ಅಲ್ಲಿ ಮಾಡ್ತಿರ್ಲಿಲ್ಲ ಅಲ್ಲ, ಮಣ್ಣಿಂದ ಕಟ್ತಾ ಇದ್ರು. ಹಾಗಾಗಿ ಮಳೆ ಜಾಸ್ತಿ ಬಂದಾಗ ಮಣ್ಣು ಕೊಡ್ದು ಇದೆಲ್ಲ ಕಲ್ಲೆಲ್ಲ ಬಿದ್ದಿದೆ ಅಲ್ವಾ? ಹೌದು ಜನರೇ, ಹೌದು. ಇನ್ನು ಕೆಲವಿಷ್ಟು ನಿಮ್ಮ ಟೂರಿಸ್ಟ್ಗಳು ಬಂದು
ಕವಲೇದುರ್ಗ ಕೋಟೆ ಭುವನಗಿರಿ ಅಂತ ಕೂಡ ಕರೆಯಲ್ಪಡುತ್ತದೆ. ಈ ಕೋಟೆಯನ್ನು ವೆಂಕಟಪ್ಪ ನಾಯಕ ನಿರ್ಮಿಸುತ್ತಾರೆ. ಕವಲೇದುರ್ಗ ವಿಜಯನಗರ ಅರಸರ ನಂತರ ಕೆಳದಿ ನಾಯಕರ ಕೋಟೆಯಾಗಿರುತ್ತದೆ. ಕೋಟೆಯ ಇತಿಹಾಸ ತಿಳ್ಕೊಳ್ಳೋದಾದ್ರೆ 14ನೇ ಶತಮಾನದಲ್ಲಿ ಹೊಯ್ಸಳ ರಾಜವೀರ ಬಲ್ಲಾಳ ತೃತೀಯ ಈ ಕೋಟೆಯನ್ನು ಬಲಪಡಿಸುತ್ತಾರೆ. 16ನೇ ಶತಮಾನದಲ್ಲಿ ಕೆಳದಿ ನಾಯಕರ, ವಿಶೇಷವಾಗಿ ಕೆಳದಿ ಶಿವಪ್ಪ ನಾಯಕರ ಆಳ್ವಿಕೆಯಲ್ಲಿ ಕವಲೇದುರ್ಗ ಕೋಟೆ ಅತ್ಯಂತ ಪ್ರಮುಖ ಕೋಟೆಯಾಗಿ ಅಭಿವೃದ್ಧಿಯಾಗುತ್ತೆ. ಕೆಳದಿ ನಾಯಕರು ಈ ಸ್ಥಳವನ್ನು ಮಿಲಿಟರಿ ಮತ್ತು ಆಡಳಿತ ಕೇಂದ್ರವಾಗಿ ಉಪಯೋಗಿಸಿ ಕೋಟೆಯ ಸೌಂದರ್ಯ ಮತ್ತು ಬಲವನ್ನು ಹೆಚ್ಚಿಸುತ್ತಾರೆ. ಫೋಟೋ ಶೂಟ್ ಎಲ್ಲ ಚೆನ್ನಾಗಿ ಮಾಡಿಸ್ಬೋದು ಹೌದು, ಅನ್ಸುತ್ತೆ. ಚೆನ್ನಾಗಿದೆ. ಹ್ಮ್ ಬ್ರಿಟಿಷ್ ಕಾಲದಿಂದ ಹಾಳಾಗಿರೋಂಥದ್ದು. ಹ್ಮ್ ಅವಾಗಿನ ಕಾಲದಲ್ಲಿ. We will go there only. ಓ Hi, we are just traveling passerby by. You'll edit it here. Gone. no I'll keep it. Few people, some stranger blabbering something. To be that as blabbering, now to start talking in Telugu. Telugu guys will come in. Hey, I understand this guy. ಐ ಥಿಂಕ್ ಮಳೆಗಾಲದಲ್ಲಿ ಚೆನ್ನಾಗಿ ಕಾಣಿಸ್ಬೋದು, ಗ್ರೀನರಿ ಇರತ್ತಲ್ಲ. ತುಂಬಾ ಚೆನ್ನಾಗಿ ಕಾಣ್ತದೆ. Even ಹಾ ಮಲೆನಾಡಲ್ಲಿ ಮಳೆ ಬಂದಾಗ ನಿಜ, ತುಂಬಾ ಚೆನ್ನಾಗಿರ್ಬೋದು. ಭಾರತ ಮಾತೆಗೆ ಹಸಿರು ಸೀರೆ ಉಡ್ಸ್ತಾರೆ. ಯಾ ಕರೆಕ್ಟ್. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನೋಡಿ, ನಮ್ಮ ಗೈಡ್ ಕವಿ ಆಗ್ತಾ ಇದ್ದಾರೆ. So famous next movie hero. ಜೂನಿಯರ್ ರಕ್ಷಿತ್ ಶೆಟ್ಟಿ. We came in wrong season, I think. ಹಾ ಎಸ್, ರಾಂಗ್ ಸೀಸನ್ ಏನಲ್ಲ, ಅಂದ್ರೆ ಬಿಸ್ಲು. ಕಾಡು ನಮಗೆ ಹ್ಮ್. 24 ಗಂಟೆ. ಆದ್ರೆ ಏನಂದ್ರೆ ಗ್ರಾಸ್ ಗಳಿಗೇನು ಇದಿರಲ್ಲ, ಯಾ ಬೇಗ ಒಣಗೋಗುತ್ತೆ. ಗ್ರಾಸ್ ಗಳು ಹೇಗಿದ್ರು ಒಣಗಿ ಹೋಗುವಂತ ಚಾನ್ಸಸ್ ಇದೆ. ಹ್ಮ್ ಮತ್ತೆ ಚಿಕ್ಕ ಫಾರೆಸ್ಟ್ ಅಲ್ಲ, ಈಗ ಆಗ ನಮ್ದ್ರಲ್ಲಿ ಏನಂದ್ರೆ ಫಾರೆಸ್ಟ್ ತುಂಬಾ ದಟ್ಟವಾಗಿದೆ. ಈ ಕಡೆಯಿಂದ ನೋಡಿದ್ರೆ ನೀವು ಫುಲ್ ಹಾ, ಎಲ್ಲ ಅದೇ. ಅದೇಲ್ಲ ಗೌರ್ಮೆಂಟ್ ಜಾಗ ಅಲ್ಲ, ಗೌರ್ಮೆಂಟ್. ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಇದ್ರದ್ದೇ ಇರೋದು. ಇದೇನು ಕವಲೇದುರ್ಗ ಫೋರ್ಟ್ ಏನಿದೆ, ಹ್ಮ್. ಇದು ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಅಲ್ಲೇ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾವು ಹಾಗೆ ಕೋಟೆ ಎಲ್ಲ ನೋಡ್ಕೊಂಡ್ ಬಂದ್ವಲ್ಲ, ಹಾಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ರು ನಮ್ಮ ಲೋಕಲ್ ಗೈಡ್. ಹಾಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ನಮ್ಗೆ. ಏನು ಅಂತ ಬನ್ನಿ ನೋಡುವ. ನೀವೆಲ್ಲರೂ ಸ್ನೇಕ್ ನೋಡಿರ್ತೀರಿ, ಆದ್ರೆ ಇಲ್ಲಿ ಅದಕ್ಕಿಂತ ಭಯಂಕರವಾದದನ್ನು ತೋರಿಸ್ತೀನಿ, ಬನ್ನಿ. ಎಲ್ಲಿ ಕಾಣಿಸ್ತಾ ಇದ್ಯಾ ನೋಡಿ, ನನಗೆ ಭಯ ಆಗ್ತಾ ಇದೆ. ಕಾಮನ್ ಹಾವನ್ ತೋರಿಸ್ತಿದ್ದಾರಲ್ಲ, ನಾನು ನಿಮಗೆ ಹಾವಿನ ಪೊರೆ ತೋರಿಸ್ತಿದ್ದೇನೆ. ಕಟ್ಟಾಗಿದೆ, ಯಾವ ಹಾವಿನ ಪೊರೆ ಗೊತ್ತಿಲ್ಲ. ಯಾವ ಹಾವಿನ ಪೊರೆ ಆಗಿರ್ಬೋದು ಇದು? ನಾಗರಾವು. ಹೋಗಿ ಯಪ್ಪ, Nagra will come from inside. ನೋಡಿ, ಇಲ್ಲಿ ಗೈಡ್ ತೋರಿಸ್ತಿದ್ದಾರೆ ಒಂದು ಸ್ನಾನದ ಕೊಳ. ಹಾಗೆ ಇಲ್ಲಿ ದೊಡ್ಡ ದೊಡ್ಡದಾದ ಪ್ರವೇಶ ದ್ವಾರಗಳನ್ನು ಕೂಡ ನಾವು ಕಾಣಬಹುದು. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ನಮಗೆ ಕಾಣ್ಲಿಕ್ಕೆ ಸಿಕ್ಕಿದ್ದು ಒಂದು ಹಾಳಾದ ಭಿರಂಗಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ನಮ್ಮ ಗೈಡ್. ಇದು ಎಲ್ಲ ಫುಲ್ ಹಾಳಾಗಿದೆ, ಒಂದ್ ಸ್ವಲ್ಪ ಭಾಗ ಅಷ್ಟೇ ಉಳ್ದಿದೆ. ಇದರಿಂದಾಗಿ ನಮಗೆ ಗೊತ್ತಾಗತ್ತೆ ಇದು ಮಿಲಿಟರಿಗೆ ಸಂಬಂಧಪಟ್ಟ ಕೋಟೆಯಾಗಿತ್ತು ಅಂತ. ನೈಸರ್ಗಿಕವಾದ ಗುಡ್ಡದ ರೂಪರೇಷೆಯನ್ನು ಅನುಸರಿಸಿ ಬೃಹತ್ ಕಣಶಿಲೆಯ ಕಲ್ಲುಗಳಿಂದ ನಿರ್ಮಾಣವಾದ ಈ 3 ಸುತ್ತಿನ ಕೋಟೆಯ ಇಕ್ಕೆಲೆಗಳ ಪ್ರತಿಯೊಂದು ಸುತ್ತಿನಲ್ಲೂ ಕಾವಲುಗಾರರ ಕೋಟೆಗಳನ್ನು ಒಳಗೊಂಡ ಪ್ರವೇಶದ್ವಾರವಿದ್ದು, ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಶಿಥಿಲಗೊಂಡ ಅರಮನೆ ನಿವೇಶನಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಕೋಟೆಯ ಆವರಣದಲ್ಲಿ ಅರಮನೆ, ಸ್ನಾನಗೃಹ, ದೇವಾಲಯಗಳು, ಟಂಕಶಾಲೆ, ಕಣಜಗಳು, ಆನೆ ಹಾಗೂ ಕುದುರೆ ಲಾಯಗಳಿದ್ದು, ಇಲ್ಲಿ ಕೊಳ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಸುಸಜ್ಜಿತ ಅಗ್ರಹಾರವನ್ನಾಗಿ ಮಾಡಲಾಗಿತ್ತು.
ಕೋಟೆಯ ಆಕರ್ಷಣೀಯ ವೈಶಿಷ್ಟ್ಯಗಳು. ಲಕ್ಷ್ಮೀನಾರಾಯಣ ದೇವಾಲಯ. ಹೊಯ್ಸಳ ಶಿಲ್ಪಕಲೆಯ ಸೊಗಡಿನಿಂದ ಕೂಡಿರುವ ಈ ದೇವಾಲಯ ಕಟ್ಟಡ ಶಿಲ್ಪದ ಅದ್ಭುತ ಉದಾಹರಣೆ. ಶಿಖರೇಶ್ವರ ದೇವಾಲಯ. ಕಣ್ಸೆಳೆಯುವ ಶಿಲ್ಪ ಮತ್ತು ಪರಿಸರದೊಂದಿಗೆ ಮುಗ್ಧತೆಯನ್ನು ತರುವ ಈ ದೇವಾಲಯ ಕಡೆಯ ಅಂಚಿನಲ್ಲಿ ಇದೆ. ಕೋಟೆಯ ಮೇಲ್ಭಾಗದಿಂದ ಪಶ್ಚಿಮ ಘಟ್ಟಗಳ ಪ್ರಾಕೃತಿಕ ಸೌಂದರ್ಯ ನಯವಾಗಿ ಕಾಣಸಿಗುತ್ತದೆ. ಕವಲೇದುರ್ಗ ಕೋಟೆ ತುಂಬಾನೇ ವಿಶಿಷ್ಟ. ಅದನ್ನು ತಲುಪಲು ಹಸಿರಿನಲ್ಲೇ ಹೋಗುವಂತಹ ಸುಂದರ ಹಾದಿ ಇದೆ. 3 ಕಿಲೋಮೀಟರ್ ಉದ್ದದ ಹಾದಿಯು ಸಣ್ಣ ಸಮತಟ್ಟ ಪ್ರದೇಶಗಳ ಮೂಲಕ ಸಾಗುತ್ತದೆ ಮತ್ತು ಚಾರಣ ಪ್ರಿಯರಿಗೆ ಇದು ಸವಾಲಿನ ಜೊತೆಗೆ ಆನಂದವನ್ನು ನೀಡುತ್ತದೆ. ಇಲ್ಲೊಂದಿತ್ತಲ್ಲ, ಇದೊಂದ್ ತೆಗ್ಸಿನ್ ಮತ್ತೆಲ್ಲ ಸಾಕು. ಅವಾಗ ಏನಾಗುತ್ತೆ, ಸಿಕ್ಕಾಬಿಡೆ ಚೆನ್ನಾಗ್ ಕಾಣಿಸುತ್ತೆ ಇಲ್ಲಿ. ಹೌದು, ಎಲ್ಲ ಕಾಡ್ ಪ್ರಾಣಿಗಳು ಬಂದ್ ನೀರ್ ಕುಡಿತಿದ್ವಿ ಅಲ್ಲ ಅಲ್ಲಿ ಅಲ್ಲ. By steps also. That is fun. And the rocks were pricking very much. So that is why my feet is ಒಂಚೂರು ಕೈ ತೊಳೆಯಕ್ಕೆ ನೀರ್ ಕೊಡಿ. ಮಂಗಗಳು ಗದ್ದೆಯಲ್ಲಿ ಏನ್ ತಿಂತಾ ಇರ್ಬೋದು? ಅಕ್ಕಿ ತಿಂತಾ ಇದ್ಯಾ ಅಂತ ಹೆಕ್ಕಿ ಹೆಕ್ಕಿ ನೋಡ್ತಾ ಇದೆ. ಒಂದು ಝೂಮ್ ಮಾಡಿ ನನಗ್ ಭಯ ಆಗ್ತಾ ಇದೆ. ಏನೋ ಕಾಯಿ ಇದೆ ಮರದಲ್ಲಿ. ಈ ಕಾಯಿಯನ್ನು ಮಂಗ ತಿಂತಾ ಇತ್ತು ನಾವು ಬರುವಾಗ. ನಾವು ಬಂದ್ವಲ್ಲ, ಅದಕ್ಕೆ ಓಡಿ ಹೋಯ್ತು. ನೋಡಿ, ಈ ತರ ಏನೋ ಎಲ್ಲೋ ಕಲರ್ ಇದೆ ನೋಡೋಗ. ಮ್ಯಾಂಗೋ ತರಾನೇ ಇದೆ, ಬಟ್ ಶೇಪ್ ಡಿಫ್ರೆಂಟ್ ಇದೆ ಒಳಗಡೆ ನೋಡಿ. ಇದು ಹುಳಿ ಹುಳಿ ಇರ್ತದೆ ಅಂತೆ. ಇಲ್ಲಿ ನೋಡಿ, ನಮಗೆ ಇದು ಮಂಗ ಕೊಯ್ದು ಕೊಟ್ಟದ್ದು. ನೋಡುವ, ಹೋಪ್ಫುಲಿ ಹೋಮ್ ಸ್ಟೇ ಅಲ್ಲಿ ಹೋಗಿ ಓಪನ್ ಮಾಡ್ತೇವೆ, ಆಗ ನಾನು ತೋರಿಸ್ತೇನೆ. ನನ್ನ ಗಂಡ ಬಿದ್ದು ಬಿಟ್ರು.
ಎಲ್ಲ ಕ್ಯಾಪ್ಚರ್ ಆಯ್ತು. ಬಿದ್ದದ್ದು, ಎದ್ದದ್ದು, ಗದ್ದೆಯಲ್ಲಿ ದನಗಳಿದೆ, ಓಡಿಸ್ಕೊಂಡ್ ಬರ್ತದೆ. ನಾವು ಸ್ವಲ್ಪ ವಿಚಿತ್ರ ಆಗಿ ನೋಡ್ತಾ ಉಂಟು. ಸಾಕಾಯ್ತು. ಟ್ರೆಕ್ಕಿಂಗ್ ಈಸಿ ಇತ್ತು, ಬಟ್ ಸ್ಟಿಲ್ ಬಿಸಿಲು ಆದ ಕಾರಣ ಸ್ವಲ್ಪ ಸುಸ್ತಾಯ್ತು. ನಾವಲ್ಲಿ ಶಾಪ್ ಅಲ್ಲಿ ಜ್ಯೂಸ್ ಮತ್ತೆ ಸೌತೆಕಾಯಿ ತಿಂದು ಇವಾಗ ಯಾವ ಫಾಲ್ಸ್ ಹೊರಡ್ತಿದ್ದೇವೆ? ಅಬ್ಬಿ ಫಾಲ್ಸ್. ಮ್ಯಾಚಿಂಗ್ ಡ್ರೆಸ್ ಓಡ್ತಾ ಇದೆ ನೋಡಿ. ಎಮ್ಮೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಇಲ್ಲಿ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ತರ ನೋಡಿ, ಮುಖ ಮಾತ್ರ ಇದ್ದು ಕೂತ್ಕೊಂಡಿದ್ದು. ಇದು ಕೂಡ ಹೋಗಿ ಪಾಪ ಶೆಕೆಗೆ. ನಾವು ಅರೌಂಡ್ 1 ವರ್ಷದ ಹಿಂದೆ ಇದೇ ಪ್ಲೇಸ್ಗೆ ಬಂದಿದ್ವಿ. ನಮ್ಮ ಫ್ರೆಂಡ್ ಒಬ್ರ ಎಂಗೇಜ್ಮೆಂಟ್ ಇತ್ತು. ಅವಾಗ ದಾಂಡೇಲಿ, ಕೊಡಚಾದ್ರಿ ಮತ್ತೆ ಈ ಟ್ರಕ್ ಕೂಡ ಮಾಡುವ ಅಂತ ಬಂದಿದ್ವಿ. ಬಟ್ ನಾವು ರೀಚ್ ಆಗೋದು 4 ಗಂಟೆ ಆಗಿತ್ತು. ಹಾಗಾಗಿ ಅಲ್ಲಿ ನಮಗೆ ಎಂಟ್ರೆನ್ಸ್ ಅಲ್ಲಿ ಅವರು ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರು ಬಿಟ್ಟಿರ್ಲಿಲ್ಲ. ಹಾಗಾಗಿ ನೋಡಿ ನಾವು ಇಲ್ಲಿ ಫುಡ್ ತಗೊಂಡ್ಬಂದಿದ್ವಿ. ಈ ಪ್ಲೇಸ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ನಾವು ಶಾರ್ಟ್ಸ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಹಂಗೆ ಈ ಕವಲೇದುರ್ಗ ಫೋರ್ಟ್ ನೋಡದೆ ಹೋಗಿದ್ವಿ. ಈ ಸಲ ನೋಡಿ ಬಂದ್ವಿ. ಬಟ್ ತುಂಬಾ ಈಸಿ ಇತ್ತು ಟ್ರೆಕ್, ಅಷ್ಟೇನ್ ಕಷ್ಟ ಇಲ್ಲ, ಚೆನ್ನಾಗಿತ್ತು. ಒಂಥರ ಎಲ್ಲರೂ ಬರ್ಬೋದು. ಅಂದ್ರೆ ಯಾವ ಏಜ್ ಗ್ರೂಪ್ ಅವರು, ಏನು ಹತ್ತೋದೆಲ್ಲ ತುಂಬಾ ಇಲ್ಲ ಅಲ್ಲ, ಹಾಗಾಗಿ ಯಾವ ಏಜ್ ಗ್ರೂಪ್ ಅವರು ಬರ್ಬೋದು. ಟ್ರೈ ಮಾಡಿ, ಬಂದ್ರೆ ಫ್ಯಾಮಿಲಿ ಜೊತೆನೂ ಬರ್ಬೋದು. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗುವ. ಸೊ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಗೆ ಹೋಗ್ತಾ ಇದ್ದೇವೆ. ಅದುವೇ ತೀರ್ಥಹಳ್ಳಿಯ ಅಬ್ಬಿ ಫಾಲ್ಸ್. ಎಷ್ಟು ಜಾಗ್ರತೆ ಇರ್ತೀವೋ ಅಷ್ಟು ಒಳ್ಳೇದು. ಸೌಂಡ್ ಕೇಳಿಸ್ತಾ ಇದೆ. ಯಾವ್ದು ಬ್ರೋ ರೋಡ್? ದಿಸ್ ಓಕೆ. ಇವಾಗ ಸೌಂಡ್ ಕೇಳ್ತಾ ಇದೆ ನೋಡಿ, ಬನ್ನಿ ಯಾವ ತರ ಇದೆ ಅಂತ. ಇದು ತುಂಬಾ ಅಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಇದು ನೋಡುವ ಯಾವ ತರ ಇರತ್ತೆ ಅಂತ. ಇಲ್ಲಿ ಒಳಗಡೆ ಗಾಡಿ ಬರಲ್ಲ, ಹಾಗಾಗಿ ಗಾಡಿಯಲ್ಲಿ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ನಾವು ನಡ್ಕೊಂಡ್ ಬರ್ಬೇಕು. ಬನ್ನಿ ಹೋಗುವ. ಆಲ್ಮೋಸ್ಟ್ ಬಂದ್ವಿ, ತೋರಿಸ್ತೇನೆ ನೋಡಿ. ಆಲ್ಮೋಸ್ಟ್ ಲೈಕ್ ಕಾಡ್ನ ನಡುವಲ್ಲಿ ನಡ್ಕೊಂಡು ಹೋಗ್ಲಿಕ್ಕಿದೆ. ಎಲ್ಲಿಂದ ಗೊತ್ತಾಗ್ತಿಲ್ಲ. ಹಿಂದೆಲ್ಲ ನಮ್ಮ ಗ್ರೂಪ್ ಅವರಿದ್ದಾರೆ. ಬಂದ್ವಿ. ಸೌಂಡ್ ಕೇಳಿಸ್ತಾ ಇದೆಯಾ? ಓಕೆ, ಇಲ್ಲಿ ನೋಡಿ ಒಂದು ಫಲಕ ಹಾಕಿದ್ದಾರೆ. ನಿನ್ನೆಯವರೆಗೆ ನನ್ನನ್ನು ವೀಕ್ಷಿಸಲು ಬಂದವರು ಉಳಿಸಿದ್ದನ್ನು ಮಾತ್ರ ನೀವೀಗ ನೋಡುತ್ತಿದ್ದೀರಿ. ನಾಳೆ ಬರುವವರಿಗೆ ನೀವೇನು ಉಳಿಸುತ್ತೀರಿ. ತಲಾಸಿ ಜಲಪಾತ ಇದು. ಮತ್ತೆ ಅಬ್ಬೆ ಫಾಲ್ಸ್ ಅಂತಂದ್ರು. ಇಲ್ಲೆಲ್ಲ ಪಾರ್ಟಿ ಎಲ್ಲ ಮಾಡಿದ್ದಾರೆ. ಕಸ ಎಲ್ಲ ಹಾಕಿ ನೋಡಿ, ಹಂಗೆ ಬಿಯರ್ ಬಾಟಲ್ ಎಲ್ಲ ಹಾಕಿ ಹೋಗಿದ್ದಾರೆ. ಬಟ್ ನೋಡ್ಲಿಕ್ಕೆ ಬರುವ ನಾವು, ಬಟ್ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳು. ಅಂದ್ರೆ ನೆಕ್ಸ್ಟ್ ಬಂದವರಿಗೆ ನಾವು ಒಂದು ಏನೋ ಹೆಂಗೆ ಮುಂದೆ ನಾವು ಇದ್ ಮಾಡ್ಬೇಕು ಅಂತ ಕ್ಲೀನ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಬರುವವರಿಗೆ ಹೇಗೆ ಅದನ್ನು ಉಳಿಸಿ ಇಟ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಹೇಳ್ಬೇಕಲ್ಲ. ಸೊ ನೋಡಿ, ಇಲ್ಲಿ ಕೂಡ ಮಂಗಗಳಿದ್ದು ಒಂದು ಹಾರಿ ಹೋಯ್ತು.
ಹಾಯ್, ಏನಿದೆ? ಇದ್ ನೋಡಿ ಪುಳಿಯೋಗರೆ. ನಾವು ಬೆಳಿಗ್ಗೆ ಹೋಮ್ ಸ್ಟೇ ಇಂದ ಬರುವಾಗ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಮಧ್ಯಾಹ್ನ 2 ಗಂಟೆ ಆಯ್ತು ಸುಮಾರು. ಅಬ್ಬಿ ಫಾಲ್ಸ್ ಹತ್ರ ಕೂತ್ಕೊಂಡು, ತೀರ್ಥಹಳ್ಳಿಯ ಅಬ್ಬಿ ಫಾಲ್ಸ್ ಅಲ್ಲಿ ಕೂತ್ಕೊಂಡು ಪುಳಿಯೋಗರೆ ತಿಂತಾ ಇದ್ದೇವೆ. ಅಲ್ಲಿ ನೋಡಿ ನಮ್ಮ ಗೈಡ್ ಮತ್ತೆ ಲೋಕಲ್ ಗೈಡ್ ಅಲ್ಲಿ ಅವರು ಏನೋ ನೀರಲ್ಲಿ ಕಾಲಿಟ್ಕೊಂಡು ಅವರ ಲಂಚ್ ಅನ್ನು ಸವಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಗ್ರೂಪ್ ಬಂತು ನಾವಿರುವಾಗ ನೋಡಿ, ಅವರು ನೀರಲ್ಲಿ ಆಟ ಆಡ್ತಿದ್ದಾರೆ. ನಮ್ಮ ಗ್ರೂಪ್ ಅಲ್ಲಿ ಯಾರು ನೀರಿಗೆ ಇಳಿಲಿಲ್ಲ. ಇಲ್ಲ ಒಬ್ರು ಗ್ರೂಪ್ ಇಳಿದ್ರಲ್ಲ, ಅವರನ್ನು ಬಿಟ್ಟು ಯಾರು ಇಳಿದಿಲ್ಲ. ಮುಂದೆ ನಾವು ತಲುಪಿದ್ದು ಕುಂದಾದ್ರಿ ಬೆಟ್ಟಗಳು. ಆಗುಂಬೆ ಸಮೀಪದಲ್ಲಿರುವ ಪ್ರಕೃತಿ ಸೌಂದರ್ಯದ ಮನೋಹರವಾದ ಸ್ಥಳ ಇದು. ಇಲ್ಲಿ ಮುಖ್ಯವಾದ ಆಕರ್ಷಣೆಗಳು ಏನೆಂದ್ರೆ ಜೈನ ದೇವಾಲಯ. ಕುಂದಾದ್ರಿಯ ಶಿಖರದಲ್ಲಿ 17ನೇ ಶತಮಾನದ ಪಾರ್ಶ್ವನಾಥನಿಗೆ ಸಮರ್ಪಿತ ಜೈನ ದೇವಾಲಯವಿದೆ. ದೇವಾಲಯದ ಸುತ್ತಲೂ ಶಾಂತವಾದ ಕೊಳಗಲಿದೆ. ಇದು ಒಂಥರ ನಮಗೆ ಆಧ್ಯಾತ್ಮಿಕ ಶಾಂತಿ ಭಾವವನ್ನು ನೀಡುತ್ತದೆ. ಈ ಜಾಗ ಇನ್ನೊಂದು ಆಕರ್ಷಣೆ ಏನೆಂದರೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ನೋಟಗಳು. ಕುಂದಾದ್ರಿಯ ಬೆಟ್ಟಗಳಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮನೋಮೋಹಕ ನೋಟವನ್ನು ನಾವು ಇಲ್ಲಿ ಆಸ್ವಾದಿಸಬಹುದು. ಬನ್ನಿ ನೋಡುವ. So Deepta, how is the food? Super. Food. Super. ಚೆನ್ನಾಗಿದೆ. What is that for dinner? It is sabji, ki roti, chutney of cashew and coconut, and rice. Sambar is giving. Rasam. Okay. Nice. For Anchal, it's good. Bro. Yeah. Super. And Ashutosh. ಫುಡ್ ಹೆಂಗಿದೆ? ನಮ್ದು ಸೇಮ್ ಅಂತ. ಹೇಗಿದೆ ಫುಡ್ ಎಲ್ಲ? ಬ್ರೋ ನಿಮ್ಗೆ? చాలా బాగుంది. ನಿಮ್ಗೆ? Nice. ಡ್ರೈವರ್ ಬ್ರೋ. Why is it right? Your camera clear what? You are able to do that, no? ಬ್ರೋ ಡ್ರೈವರ್ ಬ್ರೋ. Everyone is asking why. ಹೆಂಗಿದೆ? ಚೆನ್ನಾಗಿದ್ಯಾ ಊಟ? Hey, after we get talk to you. उडुपी टेम्पल कृष्ण मठ. कितना किलोमीटर? 3 घंटा. हाँ, 3 घंटा. सो वी आर 3 घंटा मतलब उसके सामने ही और तुम्हारा ये जो क्या 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 कहाँ पे जाना है? Saint Mary's. Saint Mary's Island. मलपे बीच. मलपे मलपे. Yes. तो मलपे और ये उडुपी आसपास है क्या? आसपास है. और तो फिर हम लोग कृष्ण मठ. उडुपी कृष्ण मठ. कृष्ण मठ वो टेम्पल का नाम है. उधर से कितना टाइम? हाफ एन आवर, हाफ घंटा होता है. आधा घंटा. और उधर से ज्यादा मछली